ಪ್ರತಿದಿನ ನಾವು ವಾಕ್ಯವನ್ನು ನಾವು ಓದಿದ ತಕ್ಷಣ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಹೇಳಿ? ಪ್ರಾರ್ಥನೆ ಮಾಡ್ತೀವಿ. ಕರೆಕ್ಟಾ? ಎಲ್ಲರೂ ಮಾಡುವಂಥದ್ದು ಅದನ್ನೇ. ವಾಕ್ಯವನ್ನು ನಾವು ಓದಿದ ತಕ್ಷಣ ಮಾಡುವಂಥದ್ದು ಪ್ರಾರ್ಥನೆ. ಕರ್ತನೆ ವಾಕ್ಯವನ್ನು ಓದಿ ಇದರ ಪ್ರಕಾರ ನಡೆಸು ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಆದರೆ ಇದಕ್ಕಿಂತ ಮುಂಚೆ ನಾವು ಮಾಡಬೇಕಾಗಿರುವಂಥ ಒಂದು ಕೃತ್ಯ ಇದೆ. ವಾಕ್ಯವನ್ನು ಓದಿದ ನಂತರ 1-2 ನಿಮಿಷ, 5 ನಿಮಿಷ, 10 ನಿಮಿಷ ಅಥವಾ ಅರ್ಧ ಗಂಟೆ, ಲೈಕ್ ಡಿಪೆಂಡ್ಸ್ ಆನ್ ನೀವು ಎಷ್ಟು ವಾಕ್ಯಗಳನ್ನ ಓದಿದಿರೋ ಅದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಎಷ್ಟು ನೀವು ಏನು ಓದಿರ್ತೀರಲ್ವ, ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಈ ವಾಕ್ಯದಿಂದ ಇವತ್ತು ನಾನು ಏನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನೀವು ಯೋಚನೆ ಮಾಡಿ. ಪ್ರಾರ್ಥನೆ ಆಮೇಲೆ, ದೇವರು ಅದನ್ನು ನಿಮ್ಮನ್ನು ನಡೆಸೋದು ಬೇರೆ. ಫಸ್ಟ್ ನೀವು ಯೋಚನೆ ಮಾಡಿ, ಈ ವಾಕ್ಯವನ್ನು ನಾನು ಹೇಗೆ ಅಪ್ಲೈ ಮಾಡಿಕೊಳ್ಳಿ? ಈ ಒಂದು ಬೈಬಲ್ನಲ್ಲಿ ನಾನೀಗ ಓದಿರುವಂಥ ಒಂದು ಉದಾಹರಣೆಯಿಂದ ನಾನೇನು ಕಲಿಬೋದು ನನ್ನ ಜೀವನದಲ್ಲಿ ಈ ಒಂದು ಸಿಚುವೇಶನ್ಸ್ ಬಂದಾಗ? ಯಾಕೆಂದರೆ ಎಷ್ಟೋ ಬಾರಿ ನಾವು ವಾಕ್ಯಗಳನ್ನ ಓದಬೇಕಾದ್ರೆ, ವಾಕ್ಯಗಳನ್ನ ಕೇಳಬೇಕಾದ್ರೆ, ಒಂದು ವಿಷಯದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಮ್ಮ ಮನಸ್ಸು ಸಾಮಾನ್ಯವಾಗಿ ಹೇಳುತ್ತೆ, ಇದು ನನಗಲ್ಲ, ಇದು ನಾನು ಆ ಥರ ಇಲ್ಲ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಇರುವಂಥ ಒಂದು ಮೆಂಟ್ಯಾಲಿಟಿ, ಇದು ನನಗಲ್ಲ, ಈ ವಾಕ್ಯ ನನಗಲ್ಲ ಅಂತ ಒಂದು ಮನಸ್ಸಿಗೆ ಬರುತ್ತೆ. ಆದರೆ ನೀವು ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಈ ತಪ್ಪನ್ನ ನಾನು ಕೂಡ ಮಾಡಿದ್ದೀನಿ ಅನ್ನುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ. ಕರೆಕ್ಟಾ? ನೀವು ಡೀಪಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಹೊಟ್ಟೆ ಕಿಚ್ಚು ಪಡ್ಬಾರ್ದು, ಇಲ್ಲ ನಾನು ಹೊಟ್ಟೆ ಕಿಚ್ಚಿಲ್ಲ, ನಾನು ಯಾರ ಮೇಲೆ ಹೊಟ್ಟೆ ಕಿಚ್ಚಿಲ್ಲ ಅಂತ ಅನ್ಸ್ಬೋದು. ಆದರೆ ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಿ, ಹೌದು ಆ ಒಂದು ವ್ಯಕ್ತಿ ಬಗ್ಗೆ ನಾನು ಹೊಟ್ಟೆ ಕಿಚ್ಚಾಯಿತು ಅನ್ಸುತ್ತೆ, ನನಗೂ ಸೇರಿಸಿ ಹೇಳಿರುವಂಥ ಒಂದು ಮಾತಿಲ್ಲ ಆಗುತ್ತೆ. ಇದನ್ನು ನಾನು ಹೇಗೆ ಬದಲಾಯಿಸ್ಕೊಳ್ಳಿ ಅಂತ ನೀವು ವಾಕ್ಯದ ಪ್ರಕಾರ ನೀವು ಯೋಚನೆ ಮಾಡಿದಾಗ ಅದೇನು ಮಾಡುತ್ತೆ ಅಂತ ಹೋಗಿ ನಿಮ್ಮ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ.